ಹೇಳ್ತೀರಾ? ಎಕ್ಸಾಮ್ ಹೇಗಿತ್ತು? ಎಕ್ಸಾಮ್ ಚೆನ್ನಾಗಿತ್ತು. ಆ್ಯಕ್ಚುಲಿ ಅಂದ್ಕೊಂಡಿದ್ವಿ ಸೆಕೆಂಡ್ ಪ್ರಿಪ್ರೇಟರಿ ಸ್ವಲ್ಪ ಕಷ್ಟ ಇತ್ತು ನಮಗೆ ಕಾಲೇಜಲ್ಲಿ, ಬಟ್ ಇಲ್ಲಿ ನೋಡಿದಾಗ ಸ್ವಲ್ಪ ಚೆನ್ನಾಗಿತ್ತು ಅನಿಸ್ತು. ನಾವು ಅಂದ್ಕೊಂಡಿದ್ದು ಕ್ವೆಶನ್ಸ್ ಕೂಡ ಬಂದಿದ್ವು, ಮತ್ತು ಚೆನ್ನಾಗಿತ್ತು ಪೇಪರ್, ಕಷ್ಟ ಏನಿರಲಿಲ್ಲ ಅನಿಸ್ತು. ಮೊದಲು ಫಸ್ಟ್ ಎಕ್ಸಾಮ್ ಅಲ್ಲ, ಸ್ವಲ್ಪ ಹೇಗಿರುತ್ತೋ ಅನ್ನೋ ಒಂದು ಚಿಂತೆ ಇತ್ತು ಅಷ್ಟೇ, ಬಟ್ ಹೋಗಿ ಕೂತಾಗ ಏನು ಅನಿಸ್ಲಿಲ್ಲ. ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡಿ? ಪ್ರಿಪ್ರೇಷನ್ ಚೆನ್ನಾಗಿತ್ತು ಅನಿಸ್ತು. ಮತ್ತು ಇವಾಗ ನೋಡಬೇಕು ಮುಂದಿನ ಎಕ್ಸಾಮ್ಸ್ಗಳಿವೆ ಅಲ್ಲ, ನೆಕ್ಸ್ಟ್ ಮತ್ತೆ ಮ್ಯಾಥ್ಸ್ ಇದೆ, ಅದಕ್ಕೂ ಪ್ರಿಪೇರ್ ಆಗಬೇಕು. ಎಕ್ಸಾಮ್ ಚೆನ್ನಾಗಿತ್ತು, ಅಷ್ಟೇನು ಕಷ್ಟ ಇರಲಿಲ್ಲ ಪೇಪರು, ಎಲ್ಲ ಬರೆಯೋಂಗೆ ಇತ್ತು. ಏನೋ ಓದಿಲ್ದಿರೋ ಬರಿಬೋದಿತ್ತು, ಏನಾದ್ರು ಒಂದು ಹಂಗೆ ಬರಿಬೋದು, ಅಷ್ಟು ಈಸಿ ಇತ್ತು. ಪಾಸ್ ಆಗೋದು ಪಕ್ಕಾ ಪಾಸ್. ನೆಕ್ಸ್ಟ್ ಎಕ್ಸಾಮ್ ಮ್ಯಾಥ್ಸು, ನನಗೇನು ಬರೋಲ್ಲ, ಮತ್ತೆ ಇದೇ ಥರ ಪೇಪರ್ ಇದ್ದರೆ ಮಾಡ್ಬೋದು, ಖುಷಿ ಆಗುತ್ತೆ. ಓದಿದ್ರ ನಿನ್ನೆ ಓದಿದೆ. ನೀವು ಓದಿದ್ರಿ ಎಷ್ಟು ದಿನ? ಓದಿದ್ದು 4 ದಿವಸ ಸರ್, ಅದರಷ್ಟೇ ಬರೆದು ಬಂದಿದ್ದೀನಿ. ತುಂಬ ಚೆನ್ನಾಗಿತ್ತು ಎಕ್ಸಾಮು. ಈಸಿ ಅಂತ ಏನು ಅನ್ನೋಕ್ಕಾಗಲ್ಲ ನನಗೆ, ಕನ್ನಡ ಸ್ವಲ್ಪ ವೀಕು, ಮಿಕ್ಕಿದೆಲ್ಲ ಚೆನ್ನಾಗಿ ಮಾಡಿದೆ. ಟೈಮ್ ಸಾಕಾಗಲಿಲ್ಲ ಅಷ್ಟೇ, ಮುಂದೆ ಎಲ್ಲ ಸರಿ ಮಾಡ್ತೀನಿ ಅಷ್ಟೇ. ಖುಷಿ ಆಗ್ತಾ ಉಂಟು, ಒಂದು ಭಾರ ಕಮ್ಮಿ ಆದಾಗೆ. ಹೇಳಿ, ಏನಿತ್ತು ಎಕ್ಸಾಮ್, ಹೇಗಿತ್ತು? ಎಕ್ಸಾಮ್ ಈಸಿ ಇತ್ತು, ಎಲ್ಲ ಕಲ್ತದೆ ಬಂದಿದೆ, ಬರೆದು ಬಂದೆ ಅಷ್ಟೇ. ಇನ್ನು ಮುಂದಿನ ಎಕ್ಸಾಮ್ಗೆ ಮ್ಯಾಥ್ಸ್ ನಾಳ್ದು ಪ್ರಿಪೇರ್ ಆಗ್ತಾ ಇದ್ದೇನೆ. ಅಂದರೆ ಮೊನ್ನೆ ಸ್ವಲ್ಪ ರಜೆ ಇತ್ತಲ್ಲ, ಅಲ್ಲಿ ಮಾಡಿದೆ, ಇನ್ನು ಹೋಗಿ ಕಲಿಯೋದಷ್ಟೇ. ಭಯ ಏನಾದರೂ ಆಯಿತಾ ಫಸ್ಟ್ ಎಕ್ಸಾಮ್? ಸ್ವಲ್ಪ ಅಂದರೆ ಎಂತ ಅಂತ ಗೊತ್ತಿಲ್ಲ ಆಯ್ತಲ್ಲ, ಅದಕ್ಕೆ ಸ್ವಲ್ಪ ಹೆದರಿಕೆ ಆಯಿತು, ಮತ್ತೆ ಸರಿ ಆಯಿತು. ಪೇಪರ್ ಚೆನ್ನಾಗಿತ್ತು ಸರ್, ಪೇಪರ್ ಅಷ್ಟೊಂದು ಕಷ್ಟ ಇರಲಿಲ್ಲ, ಬರಿಬೋದು, ಎಲ್ಲರೂ ಬರಿಬೋದು, ಎಲ್ಲರೂ ಪಾಸ್ ಆಗ್ಬೋದು. ಸೊ ಎಕ್ಸ್ಪರ್ಟರು ಕನ್ನಡ ಲೈಕ್ ನಾವು ಪ್ರಿಪ್ರೇಟರಿ ಎಲ್ಲ ಬರೆದು ಆ್ಯಸ್ ಇಟ್ ಈಸ್ ಮಾಡಲ್ ಪೇಪರ್ ಥರನೇ ಇತ್ತು. ಸೊ ಥ್ಯಾಂಕ್ಸ್ ಫಾರ್ ಎಕ್ಸ್ಪರ್ಟ್. ಎಕ್ಸಾಮ್ ಈಸಿ ಇತ್ತು, ಟೈಮ್ ಸ್ವಲ್ಪ ಶಾರ್ಟೇಜ್ ಆಯಿತು, ಆದರೂ ಬರೆಯೋಷ್ಟು ಈಸಿ ಇತ್ತು. ಎಷ್ಟು ಪೇಜ್ ಬರೆದ್ರಿ? 8-10 ಪೇಜ್ ಬರೆದ್ವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.